ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಫಸ್ಟ್ ಬಂದಾಗ ಫಸ್ಟ್ ಮನ್ಸು ಫುಲ್ ನೋವಾಗಿತ್ತು, ಏನೂ ಬೇರೆ ಕಡೆಲ್ಲ ಏನೂ ಆಗಿದ್ದಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಅಂದ್ಕೊಂಡಿದ್ದು ಆಗಿದೆ. ಬಟ್ 9 ವಾರ ಅಂದ್ಕೊಂಡು 9 ವಾರ ಒಳಗಡೆ ನಮ್ಗೆ ಆಗಿದೆ. ಆದಮೇಲೆ ನಾನು ಏನು ಅಡಿಕೆ ತೋರಿಸಿ ಅಷ್ಟಾಂಗ ಕೊಡ್ತೀನಿ ಅಂದರೆ ಕೊಟ್ಟಿದ್ದೀನಿ ಇಲ್ಲಿ. ಅಪಪ್ರಚಾರ ಅಂದ್ರೆ ನಮಗೊಂದು ನಂಬಿಕೆ ಇರಬೇಕು. ಯಾವುದೇ ಆಗಲಿ ಎಲ್ಲ ಕೇಳಿದ ತಕ್ಷಣ ಕೊಡಲ್ಲ. ನಮ್ಮ ಹತ್ರ ನಂಬಿಕೆ ಇದ್ದಾಗಲೇ ಮಾತ್ರ ನಾವು ಯಾವುದಾದ್ರೂ ನಂಬಕ್ಕೆ ಸಾಧ್ಯ. ಅಪಪ್ರಚಾರ ಅಂತ ಹೇಳ್ತಾರೆ, ಬಟ್ ಅವ್ರು ಇಲ್ಲಿ ಬಂದು ನೋಡಿದಾಗೆ ಗೊತ್ತಾಗುತ್ತೆ. ಒಂದು ಪಾಸಿಟಿವ್ ಎನರ್ಜಿ ಅಂತೂ ಇದೆ. ಯಾರು 9 ವಾರ ಸುಮ್ಮನೆ ಬರಲ್ಲ. ನಮ್ಮ ಜೀವನದಲ್ಲಿ ಬದಲಾವಣೆಗಳಾದರೆ ಮಾತ್ರ ನಾವು ಇಲ್ಲಿ ಬರೋಕ್ಕೆ ಸಾಧ್ಯ. ಈ ಸೃಷ್ಟಿ ಸೌಂದರ್ಯ ಸೌಭಾಗ್ಯ ದೇವತೆ. ನಾವು ಅಮ್ಮನದು ಹೆಸರಲ್ಲಿ ತಿಂತೀವಿ, ಯಾಕಂದರೆ ಸುಮ್ಮನೆ ತಮಾಷೆ ಅಲ್ಲ. ಇಷ್ಟೊಂದು ಜನಕ್ಕೆ ಅವ್ರು ಅಡುಗೆ ಮಾಡಿ ಇದು ಮಾಡೋದು ಅದು ಹೇಗೆ ಇರಲಿ, ಬಟ್ಟು ನಾವು ಅದೊಂದು ತುತ್ತು ತಿಂದಿದ್ದು ನಮಗೆ ಆ ಉಪ್ಪಿಂದು ಇದು ಅಂತ ಇದೆ ಅಲ್ವಾ, ನನಗಂತೂ ಗೊತ್ತಿಲ್ಲ. ನಾನು ಬಂದಾಗ ಒಂದು ಸರ್ತಿ ಖಂಡಿತವಾಗ್ಲೂ ಪ್ರಸಾದ ತೊಗೊಂಡೇ ಹೋಗ್ತೀನಿ. ನನಗೆ ಅದು ಆ ಭಾಗ್ಯ ನಿಜವಾಗ್ಲೂ ಒಂದು ಸರ್ತಿ ಬಂದು ರಿಟರ್ನ್ ಹೋದೆ, ಯಾಕಂದರೆ ಬಿಸಿಲು ನನಗೆ ಆಗಲ್ಲ ಅಂದ್ಬಿಟ್ಟು ರಿಟರ್ನ್ ಹೋದೆ. ಬಟ್ ಇವತ್ತು 15-20 ನಿಮಿಷ ಅಲ್ಲೇ ನಿಂತ್ಕೊಂಡು ನೋಡಿದ್ದಕ್ಕೆ ಆ ಪೀಸ್ ಇರುತ್ತಲ್ಲ, ಪೀಸ್ ಆಫ್ ಮೈಂಡ್, ಅದು ನಿಜವಾಗ್ಲೂ ಸಿಕ್ಕಿದೆ, ನನಗಂತೂ ಸಿಕ್ಕಿದೆ. ದೇವಸ್ಥಾನ ಮಾತ್ರ ತುಂಬ ಪವರ್ ಆಗಿದೆ. ಇತ್ತೀಚೆಗೆ ನಾವು ದೇವಸ್ಥಾನ ಬಿಟ್ಟು ಎಷ್ಟು ವರ್ಷ ಆಯಿತು ಗೊತ್ತಿಲ್ಲ, ಸುಮಾರು ಒಂದು 5 ವರ್ಷ 6 ವರ್ಷ ಆಗಿರ್ಬೋದು. ನಾವು ಬರೋತ್ತಿಗೆ 1 ವರ್ಷ ಆಯ್ತು, 1 ವರ್ಷ 2 ವರ್ಷ ಆಯಿತು. ಹಂಗೆ ಎಡಕೊಮ್ಮೆ ಅಮಾಸೆ ಒಮ್ಮೆ ಬರ್ತಾಯಿತ್ತು. ಸಣ್ಣ ಟೈಮ್ ಸಿಕ್ಕಂಡು ಹೋಗ್ಬಾರ್ದು. ನಮ್ಗೆ ರಜಾದ ಮಾತ್ರ ದೇವಸ್ಥಾನ ಮಾತ್ರ ತುಂಬ ಪವರ್ ಆಗಿದೆ.